ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಶ್ರೀ ಭೂದತ್ತಾಳ್ವಾರ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಪೊಯ್ಹೆ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವು 12 ಆಳ್ವಾರ್ಗಳಲ್ಲಿ ಎರಡನೆಯವರಾದಂತಹ ಶ್ರೀ ಭೂದತ್ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ 12 ಆಳ್ವಾರ್ಗಳಲ್ಲಿ ಮೊದಲ 3 ಆಳ್ವಾರ್ಗಳು ಪೊಯ್ಹೆ ಆಳ್ವಾರ್, ಭೂದತ್ ಆಳ್ವಾರ್ ಹಾಗೂ ಪೇಯ ಆಳ್ವಾರ್. ಈ 3 ಆಳ್ವಾರ್ಗಳನ್ನು ಮುದಲ್ ಆಳ್ವಾರ್ಗಳು ಅಂದರೆ ಮೊದಲನೇ ಆಳ್ವಾರ್ಗಳು ಅಂತ ಕರೆಯಲಾಗ್ತಾ ಇದೆ. ಈ 3 ಆಳ್ವಾರ್ಗಳು ಒಂದೇ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಒಂದೇ ತಿಂಗಳಿನಲ್ಲಿ ಜನಿಸಿದವರು. ಇವರನ್ನು ಅಯೋನಿಜರು ಅಂತ ಕರೀತಾರೆ. ಅಂದರೆ ಇವರು ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಜನಿಸಿದವರಲ್ಲ, ದೇವರ ಕೃಪೆಯಿಂದ ಅವತರಿಸಿದವರು ಅಂತ. ಶ್ರೀ ಪೊಯ್ಹೆ ಆಳ್ವಾರ್ ಅವರು ಕಾಂಚೀಪುರಂನ ತಿರುವೆಕ್ಕಾದಲ್ಲಿ ಇದ್ದಂತಹ ಯದೋದ್ಗಾರಿ ದೇವಸ್ಥಾನದ ಆವರಣದಲ್ಲಿದ್ದ ಕೊಳದಲ್ಲಿ ಒಂದು ತಾವರೆಯಲ್ಲಿ ಜನಿಸಿದರು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಭೂದತ್ ಆಳ್ವಾರ್ ಅವರು ಎಲ್ಲಿ ಜನಿಸಿದರು ಅನ್ನೋದನ್ನು ತಿಳ್ಕೊಳ್ಳೋಣ. ತಮಿಳುನಾಡಿನಲ್ಲಿರುವಂತಹ ತಿರುಕಡಲ್ ಮಲ್ಲೈ ಅಂದರೆ ಈಗಿನ ಮಹಾಬಲಿಪುರಂ, ಈ ಊರಿನಲ್ಲಿ ಸ್ಥಳ ಶಯನ ಪೆರುಮಾಳ್ ದೇವಸ್ಥಾನ ಇದೆ. ಇದು ಒಂದು ವಿಷ್ಣುವಿನ ದೇವಾಲಯ. ಇದರಲ್ಲಿರುವ ದೇವರ ಹೆಸರು ಸ್ಥಳ ಶಯನ ಪೆರುಮಾಳ್, ಲಕ್ಷ್ಮಿಯ ಹೆಸರು ನೀಲಮಂಗೈ ತಾಯಾರ್ ಅಂತ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ನಾವು ವಿಷ್ಣುವಿನ ದೇವಾಲಯಗಳಲ್ಲಿ ವಿಷ್ಣುವಿನ ರೂಪ ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ನಿಂತಿರುವ ರೂಪದಲ್ಲಿ ಅಥವಾ ಕುಳಿತಿರುವ ರೂಪದಲ್ಲಿ, ಇಲ್ಲ ಅಂದರೆ ಮಲಗಿರುವ ರೂಪದಲ್ಲಿ ದರ್ಶನ ನೀಡುತ್ತಿರುವುದನ್ನು ನಾವು ನೋಡಿದ್ವಿ. ಈ ಸ್ಥಳಶಯನ ಪೆರುಮಾಳ್ ದೇವಸ್ಥಾನದಲ್ಲೂ ಕೂಡ ವಿಷ್ಣು ಮಲಗಿರುವ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾ ಇದ್ದಾರೆ. ಆದರೆ ಬೇರೆ ದೇವಾಲಯಗಳಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರುವ ರೀತಿಯಲ್ಲಿ ದರ್ಶನ ನೀಡ್ತಾ ಇದ್ದಾರೆ. ಆದರೆ ಈ ದೇವಸ್ಥಾನದಲ್ಲಿ ವಿಷ್ಣು ಆದಿಶೇಷನಿಲ್ಲದೆ ಹಾಗೆ ಮಲಗಿರುವ ರೀತಿಯಲ್ಲಿ ದರ್ಶನ ನೀಡ್ತಾ ಇದ್ದಾರೆ. ಇದೇ ಈ ದೇವಾಲಯದ ವಿಶೇಷತೆ. ಈ ಸ್ಥಳಶಯನ ಪೆರುಮಾಳ್ ದೇವಸ್ಥಾನದ ಸ್ಥಳ ಪುರಾಣ ಏನು ಹೇಳ್ತಾ ಇದೆ ಅಂದರೆ, ಒಮ್ಮೆ ಪುಂಡರೀಕ ಮಹರ್ಷಿಗಳು ಅವರು ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ಅವನು ಮಲಗಿರುವ ಒಂದು ರೂಪ ಏನಿದೆ ಆ ರೂಪದಲ್ಲಿ ದರ್ಶನ ಮಾಡಿ ಅವನ ಪಾದಗಳಿಗೆ ಕೆಲವೊಂದು ತಾವರೆ ಹೂಗಳನ್ನು ಅರ್ಪಿಸಬೇಕು ಅನ್ನೋದು ಅವರ ಆಸೆ. ಆದರೆ ದೇವರು ಸಾಗರದ ಮಧ್ಯದಲ್ಲಿದ್ದಾನೆ, ಈಗ ನಾನು ಈ ಸಾಗರವನ್ನು ದಾಟಿ